ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋವನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಲಿಯುಗದ ಕಾಮಧೇನುಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅವರಲ್ಲಿ ನಾವು ಒಂದೇ ಸಮನೆ ನಂಬಿಕೆ ವಿಶ್ವಾಸವನ್ನು ಇಟ್ಟು ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಎಂತಹ ಕಷ್ಟವೇ ಇರಲಿ ಪರಿಹಾರ ಆಗುತ್ತದೆ. ಅದೇ ರೀತಿಯಾಗಿ ನಮ್ಮ ಇಷ್ಟಾರ್ಥಗಳು ಸಹ ನೆರವೇರುತ್ತವೆ. ಅದೇ ರೀತಿಯಾಗಿ ರಾಯರಿಗೆ ನಾವು ಈ ಒಂದು ಸೇವೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಅದು ಯಾವುದಪ್ಪ ಅಂದರೆ, ರಾಯರ ನಾಮಲೇಖನವನ್ನು ಬರೆಯುವುದರಿಂದ ರಾಯರ ಅನುಗ್ರಹಕ್ಕೆ ಒಳಗಾಗಬಹುದು. ಅದೇ ರೀತಿಯಾಗಿ ರಾಯರ ನಾಮಲೇಖನ ಪುಸ್ತಕ ಎಲ್ಲಿ ಸಿಗುತ್ತದೆ, ಹೇಗೆ ಇರುತ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳಿ. ನೋಡಿ, ಈ ಒಂದು ಪುಸ್ತಕ ಬಂದ್ಬಿಟ್ಟು ಎಲ್ಲಪ್ಪ ಸಿಗುತ್ತೆ ಅಂದರೆ, ಹೊನ್ನಗನಹಟ್ಟಿಯಲ್ಲಿರುವಂತಹ ಹೊನ್ನವ ಮಂತ್ರಾಲಯದಲ್ಲಿ ಈ ಒಂದು ಪುಸ್ತಕ ಸಿಗುತ್ತದೆ. ಈ ಒಂದು ಹೊನ್ನಗನಹಟ್ಟಿ ಮಂತ್ರಾಲಯ, ಹೊನ್ನವ ಮಂತ್ರಾಲಯ ಎಲ್ಲಪ್ಪ ಇದೆ ಅಂದರೆ ಮಾಗಡಿ ಮೈನ್ ರೋಡಲ್ಲಿ ಹೊನ್ನಗನಹಟ್ಟಿಯಲ್ಲಿ ಬೆಂಗಳೂರಲ್ಲಿ ಇದೆ ಈ ಒಂದು ದೇವಸ್ಥಾನ. ಈ ಒಂದು ಮಠದಲ್ಲಿ ನಮಗೆ ಈ ಒಂದು ಪುಸ್ತಕ ಸಿಗುತ್ತದೆ. ಈ ರೀತಿಯಾಗಿ ಈ ಒಂದು ಪುಸ್ತಕವನ್ನು ಇದೆ ನೋಡಿ. ಇಲ್ಲಿ ನೋಡಿದರೆ ನಾವು ಇಲ್ಲಿ ಫಸ್ಟು ಶ್ರೀರಾಮನನ್ನು ನೆನೆಸಿಕೊಂಡು, ಅದೇ ರೀತಿಯಾಗಿ ರಾಯರ ಮೂಲ ಮಂತ್ರವನ್ನು ಹೇಳಿಕೊಂಡು ರಾಯರ ನಾಮಲೇಖನವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತದೆ. ನೋಡಿ, ಇಲ್ಲೇ ಸಹ ಅಡ್ರೆಸ್ಸು ಸಹ ಅವರು ಕೊಟ್ಟಿದ್ದಾರೆ, ಹೊನ್ನವ ಮಂತ್ರಾಲಯ ಮಂದಿರ. ಈ ಒಂದು ಮಠದಲ್ಲಿ ಈ ಒಂದು ಪುಸ್ತಕವು ಸಿಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಪುಸ್ತಕವನ್ನು ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಕೆಲವೊಂದು ನಿಯಮಗಳು ಇರ್ತವೆ. ಆ ಒಂದು ನಿಯಮಗಳು ಏನಪ್ಪ ಅಂದರೆ, ನೋಡಿ, ನಾವು ರಾಯರ ನಾಮಲೇಖನವನ್ನು ಬರೀಬೇಕಂದ್ರೆ ಪ್ರಾರಂಭಿಸುವ ಮೊದಲು ತಮ್ಮ ಇಷ್ಟಾರ್ಥವನ್ನು ಹಯಗ್ರೀವ ದೇವರು ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಳಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಿಮ್ಮ ಇಷ್ಟಾರ್ಥ ಏನಾದರೂ ಇದ್ದರೆ ಅದನ್ನು ಸಂಕಲ್ಪ ಮಾಡಿಕೊಂಡು ಮಾಡಬೇಕಾಗುತ್ತದೆ. ಯಾಕಪ್ಪ ಅಂದರೆ, ಪ್ರತಿಯೊಂದು ಇಷ್ಟಾರ್ಥಕ್ಕೂ ಆಗಲಿ ಕಷ್ಟಕ್ಕೂ ಆಗಲಿ ಸಂಕಲ್ಪ ಮುಖ್ಯ ಕಾರಣ. ಸಂಕಲ್ಪ ಇದ್ರೇ ಯಶಸ್ಸು ಸಿಗೋದು. ಆದ್ದರಿಂದ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭಿಸಬೇಕು. ಒಬ್ಬರು ಎಷ್ಟು ಪುಸ್ತಕ ಆದರೂ ಸಹ ಬರೀಬಹುದು. ಆದರೆ ನಾವು ಎಷ್ಟು ಪುಸ್ತಕ ಬರಿತಾ ಇದ್ದೀವಿ ಅಂತ, ಕೆಲವರು 5-6 ಪುಸ್ತಕ ಬರೆದಿರ್ತಾರಲ್ಲ, ಆ ರೀತಿಯಾಗಿ ನಾವು ಈ ಒಂದು ಪುಸ್ತಕ ಬರೆದಾಗ ಮೆನ್ಷನನ್ನು ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ನಮಗೆ ಈ ಒಂದು ಪುಸ್ತಕಗಳನ್ನು ಅವರು ಪೋಸ್ಟ್ ಮೂಲಕನೂ ಸಹ ಕಳಿಸ್ಕೊಡ್ತಾರೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಮ್ಮ ಮನೆಗೇ ತಲುಪಿಸ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ರಾಯರ ನಾಮಲೇಖನದಲ್ಲಿ ಈ ಒಂದು ನಾಮಲೇಖನದ ಬಗ್ಗೆ ನಾವು ಇನ್ನಷ್ಟು ಭಕ್ತರಿಗೆ, ಅಂದರೆ ಕನಿಷ್ಠ 20 ಜನ ಭಕ್ತರಿಗೆ ನಾವು ತಿಳಿಸ್ಕೊಡೋದ್ರಿಂದ ನಾವು ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಅಂತ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಆದ್ದರಿಂದ ಈ ಒಂದು ಪುಸ್ತಕದ ಬಗ್ಗೆ ನಿಮಗೆ ಗೊತ್ತಿರುವಂತಹವರಿಗೆ, ಭಕ್ತರಿಗೆ, ರಾಯರ ಭಕ್ತರಿಗೆ ತಿಳಿಸಿಕೊಡಿ. ರಾಯರ ನಾಮಲೇಖನ ಪುಸ್ತಕವನ್ನು ಬರೆಯಲು ಪ್ರೋತ್ಸಾಹ ಮಾಡಿ. ಅದರಿಂದ ಖಂಡಿತವಾಗಿಯೂ ನಿಮಗೆ ಅನುಗ್ರಹ ಸಿಗುತ್ತಂತೆ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈ ಒಂದು ಪುಸ್ತಕದ ಒಳಗಡೆ ಈ ರೀತಿಯಾಗಿ ಇದೆ: ಓಂ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಅದೇ ರೀತಿಯಾಗಿ ಈ ಕಡೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಅವರೇ ಬರೆದಿದ್ದಾರೆ. ಅದರ ಕೆಳಗಡೆ ನಾವು ಬರೀಬೇಕಾಗುತ್ತದೆ. ಈ ರೀತಿಯಾಗಿ ನಾವು ರಾಯರ ನಾಮಲೇಖನವನ್ನು ಬರೆದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಇನ್ನಷ್ಟು ಜನರಿಗೆ ಆ ಒಂದು ಮಾಹಿತಿಯನ್ನು ತಲುಪಿಸಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಆದರೆ ಈ ಒಂದು ರಾಯರ ನಾಮಲೇಖನವನ್ನು ಬರೆಯಬೇಕಾದರೆ ನಾವು ಯಾವುದೇ ಕಾರಣಕ್ಕೂ ಸಹ ನಾನ್ ವೆಜ್ಜನ್ನು ಸೇವನೆ ಮಾಡಬಾರದು. ಅದೇ ರೀತಿಯಾಗಿ ಯಾವುದೇ ರೀತಿ ಸೂತಕ ಮೈಲಿಗೆ ಇರುವ ಸಮಯದಲ್ಲಿ ಬರೆಯಬಾರದು. ನೀವು ಪ್ರತಿನಿತ್ಯವೂ ಬರೀತೀವಿ ಅಂದರೆ ಬರೀಬೋದು, ತುಂಬಾ ಒಳ್ಳೆಯದು. ದಿನಕ್ಕೆ 21, 11 ಇಲ್ಲ 108 ಬಾರಿ ಈ ರೀತಿಯಾಗಿ ನಿಮ್ಮ ಯಥಾಶಕ್ತಿ ಎಷ್ಟಾದರೆ ಅಷ್ಟು ರಾಯರ ನಾಮಲೇಖನವನ್ನು ಬರೀರಿ. ನೀವು ಸಂಕಲ್ಪ ಮಾಡಿಕೊಂಡು ಬರೀರಿ, ಎಷ್ಟು ಪುಸ್ತಕ ಬರೀತೀವಿ, ಎಷ್ಟು ದಿನ ಬರೀತೀವಿ ಅಂತ. ಅಷ್ಟರ ಒಳಗಡೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ. ಯಾವುದೇ ರೀತಿಯ ಅಪನಂಬಿಕೆ ಬೇಡ, ನಂಬಿಕೆಯಿಂದ ಬರೆಯಿರಿ. ನಿಮ್ಮ ಇಷ್ಟಾರ್ಥ ಖಂಡಿತವಾಗಿಯೂ ಆ ಒಂದು ಸಂಕಲ್ಪ ಈಡೇರುತ್ತದೆ.
ಸಾಕಷ್ಟು ರಾಯರ ಭಕ್ತರಿಗೆ ಗೊತ್ತಿರೋದಿಲ್ಲ ರಾಯರ ನಾಮಲೇಖನವನ್ನು ಹೇಗೆ ಬರೀಬೇಕು, ಎಲ್ಲಿ ಸಿಗುತ್ತೆ ಆ ಪುಸ್ತಕಗಳು ಅಂತ. ಆದ್ದರಿಂದ ನೀವು ಸಾಕಷ್ಟು ರಾಯರ ಭಕ್ತರು ಇದ್ದಾರಲ್ಲ ಅವರಿಗೆ ತಿಳಿಸ್ಕೊಡಿ, ಅದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಪುಸ್ತಕದಲ್ಲಿ ಏನು ಮಾಡಿದಾರಪ್ಪ ಅಂದರೆ, ರಾಘವೇಂದ್ರ ಸ್ವಾಮಿಗಳನ್ನು ಯಾರು ನೆನೆಸ್ಕೊಳ್ತಾ ಇರ್ತಾರೋ ಅವರಿಗೆ ಸಕಲ ಅಭೀಷ್ಟಗಳು, ಅಂದರೆ ಭಜನೆ ಯಾರ್ಯಾರು ಮಾಡ್ತಾ ಇರ್ತಾರೋ ರಾಯರ ಭಜನೆಯನ್ನು ಮಾಡುತ್ತಾರೆ, ಸ್ಮರಣೆ ಮಾಡ್ತಾರೆ ಅಂಥವರಿಗೆ ರಾಯರ ಅನುಗ್ರಹ ಖಂಡಿತವಾಗಿಯೂ ಸಿಗುತ್ತದೆ ಅಂತ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ರೀತಿಯಾಗಿ ಬರೆದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡಿ. ಅದೇ ರೀತಿಯಾಗಿ ನಿಮಗೆ ಏನೇ ತೊಂದರೆ ಇದ್ದರೂ ಸಹ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬರೆಯಿರಿ. ಅದೇ ರೀತಿ ನಾವು ಈ ಪುಸ್ತಕವನ್ನು ಬರಿಬೇಕಂದ್ರೆ ಮುಖ್ಯ ಉದ್ದೇಶ ಸಂಕಲ್ಪ ಆಗಿರಬೇಕು. ಯಾವುದೇ ಒಂದು ಇಷ್ಟಾರ್ಥಕ್ಕಾಗಲಿ ಕಷ್ಟಕ್ಕಾಗಲಿ ಸಂಕಲ್ಪ ಇರಲೇಬೇಕು. ಆದ್ದರಿಂದ ನಾವು ಸಂಕಲ್ಪವನ್ನು ಮಾಡಿಕೊಂಡೇ ಬರಿಬೇಕಾಗುತ್ತದೆ. ನೀವು ಸಂಕಲ್ಪ ಮಾಡ್ಕೊಂಡು ಬರೀರಿ, ನಿಮ್ಮ ಇಷ್ಟಾರ್ಥ ಅಷ್ಟರ ಒಳಗಡೆ ನೆರವೇರುತ್ತದೆ. ರಾಯರು ಸ್ವಲ್ಪ ತಡವಾಗಿ ಕೊಟ್ಟರೂ ಸಹ ಖಂಡಿತವಾಗಿಯೂ ನೀವು ಕೇಳಿಕೊಳ್ಳುವಂತಹ ಕೋರಿಕೆಯಲ್ಲಿ ಇಷ್ಟಾರ್ಥದಲ್ಲಿ ನ್ಯಾಯಬದ್ಧವಾದ ಕೋರಿಕೆ ಇದ್ದರೆ ಖಂಡಿತವಾಗಿಯೂ ರಾಯರು ಖಂಡಿತವಾಗಿಯೂ ಅನುಗ್ರಹ ನೀಡ್ತಾರೆ. ರಾಯರನ್ನು ನಂಬಿ ಈ ಪ್ರಪಂಚದ ಮೇಲೆ ಯಾರೂ ಸಹ ಕೆಟ್ಟಿಲ್ಲ. ಅದಕ್ಕೆ ರಾಯರನ್ನು ನಂಬಿ ನೀವು ರಾಯರ ನಾಮಲೇಖನವನ್ನು ಬರೆದು ರಾಯರಿಗೆ ತಮ್ಮ ಭಕ್ತರಾಗಿ ಅನುಗ್ರಹವನ್ನು ಪಡೆದುಕೊಳ್ಳಿ. ಈ ಒಂದು ರಾಯರ ನಾಮಲೇಖನವನ್ನು ಬರೆದ ನಂತರ ಹಿಂದೆ ಪೇಜಲ್ಲಿ ಲೇಖನ ಬರೆದವರ ಹೆಸರು, ಅಂದರೆ ಯಾರು ರಾಯರ ನಾಮಲೇಖನವನ್ನು ಬರೆದಿರ್ತಾರೆ ಅಂತಹವರ ಹೆಸರು, ಅದೇ ರೀತಿಯಾಗಿ ನಕ್ಷತ್ರ, ನಿಮ್ಮ ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿಯಾಗಿ ನಿಮ್ಮ ಅಡ್ರೆಸ್, ವಿಳಾಸನೂ ಸಹ ಆ ಪುಸ್ತಕದ ಹಿಂದೆ ಬರೆದುಬಿಟ್ಟು ದೂರವಾಣಿ ಸಂಖ್ಯೆ, ಮೊಬೈಲ್ ನಂಬರನ್ನು ಬರೆದುಬಿಟ್ಟು ಅಲ್ಲೇ ಹೊನ್ನವ ಮಂತ್ರಾಲಯದಲ್ಲಿ ಕೊಡ್ಬೋದು. ಅವರು ಈಸ್ಕೊತಾರೆ. ಅವರು ರಾಯರ ಸೇವೆಗೆ ಅಂತ ಈ ಒಂದು ಪುಸ್ತಕಗಳನ್ನು ಉಪಯೋಗಿಸ್ಕೊಳ್ತಾರೆ. ಈ ರೀತಿಯಾಗಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ, ಸಾಕಷ್ಟು ಜನರಿಗೆ ತಲುಪಿಸಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೂ ಸಹ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನೀವು ಕೂಡ ರಾಯರ ಭಕ್ತರಾಗಿದ್ದರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಸಹ ಮಾಡಿ.